ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಶಲ್ಯನ ರಾಜಸ್ಥಾನಕ್ಕೆ ಬಂದಿದ್ದಂತಹ ಸುಶರ್ಮ ಶಲ್ಯನ ಮಗನಾದ ರುಕ್ಮರಥನಲ್ಲಿ ಒಂದು ಅನುಮಾನದ ಬೀಜವನ್ನು ಬಿತ್ತಿ ಹೋಗಿರ್ತಾನೆ. ಅದು ಅಂದರೆ ಪಾಂಡವರು ಅಧರ್ಮಿಗಳು, ಒಂದು ವೇಳೆ ನಿನ್ನ ಮಗಳನ್ನು ಅವರು ಮದುವೆ ಮಾಡಿಕೊಂಡ್ರೆ ಆ ಮಗಳು ಕೂಡ ದ್ರೌಪದಿ ಹಾಗೆ 5 ಜನರಿಗೆ ಹೆಂಡ್ರಾಗಬೇಕಾಗಿ ಬರುತ್ತೆ ಅಂತ ಹೇಳಿರ್ತಾನೆ. ಇದು ರುಕ್ಮರಥನಿಗೆ ಆತಂಕವನ್ನು ತರುತ್ತೆ. ತಂದೆ ಶಲ್ಯನಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಪಾಂಚಾಲರು ಹಸ್ತಿನಾವತಿಯ ವೇದಜ್ಞರೆಲ್ಲರೂ ಒಪ್ಕೊಂಡಿದ್ದಾರೆ ಅಂದಮೇಲೆ ಅದು ಧರ್ಮಸಮ್ಮತವೇ ಇರಬಹುದಲ್ವೇ ಅಂಥೇಳಿ ಅನ್ಕೊತಾನೆ. ಅದನ್ನು ಮಗನಲ್ಲೂ ಕೂಡ ಹೇಳ್ತಾನೆ. ಅಪ್ಪ ಮಗನಲ್ಲಿ ಸ್ವಲ್ಪ ವಾಗ್ವಾದ ನಡೆಯುತ್ತೆ. ಭೀಷ್ಮಾದಿಗಳೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿನದೇನನ್ನು ಅಪ್ಪ ಹೇಳಕ್ಕೆ ಆಗೋದಿಲ್ಲ. ದುರ್ಯೋಧನ ಮೊದಲಾಗಿ ಹಸ್ತಿನಾವತಿಯವರು, ಈ ಕಡೆ ತ್ರಿಗರ್ತರು, ಆ ಕಡೆ ದುರ್ಯೋಧನನ್ನ ಸಮರ್ಥಿಸ್ತಕ್ಕಂತಹ ಎಲ್ಲ ದೊರೆಗಳು ಇದನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಕೂಡ ಮಗ ಹೇಳ್ತಾನೆ. ಅಣ್ಣ ತಮ್ಮಂದಿರೆಲ್ಲ ಒಬ್ಬಳನ್ನೇ ಹಂಚಿಕೊಳ್ಳೋದು ಕೆಲವು ಕಾಡು ಜನರ ಪದ್ಧತಿ ಅಂತ ಅವ್ರು ಕೇಳಿರ್ತಾರೆ. ಕಾಡಲ್ಲೇ ಹುಟ್ಟಿ ಬೆಳೆದು ಪ್ರಾಯದಲ್ಲೂ ಕೂಡ ಆ ಜನಗಳ ಒಡನಾಡಿದ ಪಾಂಡವರು ಆರ್ಯ ಧರ್ಮವನ್ನ ನೀರು ಪಾಲು ಮಾಡಿದ್ದಾರೆ ಅಂತ ಮಗ ವಾದ ಮಾಡ್ತಾನೆ. ನನ್ನ ಮಗಳನ್ನ ಅಂಥವ್ರಿಗೆ ಕೊಡೋಕೆ ಸಾಧ್ಯನೇ ಇಲ್ಲ. ಇನ್ನು ಅವ್ರಿಗೆ ಸಹಾಯ ಯಾಕೆ ಮಾಡಬೇಕು? ದುರ್ಯೋಧನನಂತಹ ಸಿರಿವಂತನಾದ ರಾಜನ ವಿರೋಧವನ್ನ ಕಟ್ಕೋಬೇಕು ಅಂತ ಹೇಳ್ತಾನೆ. ಮಳೆಗಾಲ ಮುಗಿದು ಸಂಚಾರ ಸುಗಮ ಆದಮೇಲೆ ಅವನು ಗೂಢಚಾರರು ಸುದ್ದಿ ತರಕ್ಕೆ ಪ್ರಾರಂಭ ಆಗುತ್ತೆ. ಯುದ್ಧ ಆಗೋದಂತೂ ಖಚಿತವಾಗಿದೆ. ಭೀಷ್ಮ ದ್ರೋಣರು ದುರ್ಯೋಧನನ ಪರ ನಿಂತ್ಕೊಂಡು ಯುದ್ಧ ಮಾಡ್ತಾರಂತೆ. ಹಾಗೇನೆ ಆರ್ಯಾವರ್ತದ ಬಹುತೇಕ ಇತರ ರಾಜರು ಕೂಡ ಅವರಿಗೆ ಪರವಾಗಿರ್ತಾರೆ. ಯಾದವರ ಕೃಷ್ಣ ಮಾತ್ರ ಪಾಂಡವರ ಕಡೆಗೆ ಇರ್ತಾನೆ. ಉಳಿದವರೆಲ್ಲರೂ ಕೊನೆಗೆ ಕೃಷ್ಣನ ಅಣ್ಣ ಬಲರಾಮ ಕೂಡ ದುರ್ಯೋಧನನಿಗೆ ಸಹಾಯ ಮಾಡಲಿಕ್ಕೆ ಅಂದ್ಬಿಟ್ಟು ದೂರದ ದ್ವಾರಕೆಯಿಂದ ಹೊರಟಿದನಂತೆ ಅಂತೇಳಿ ಹೇಳ್ತಾರೆ. ಆಗ ರುಕ್ಮರಥ ಹೇಳ್ತಾನೆ, ಅಪ್ಪ ಭೀಷ್ಮನಿಗಿಂತ ಧರ್ಮ ಬಲ್ಲವರಿಲ್ಲ ಅಂತ ನೀನು ಒಂದಿನಕ್ಕೊಂದು 10 ಬಾರಿ ಹೇಳ್ತೀಯ ಅಲ್ವಾ? ಈಗ ಅವನೇ ದುರ್ಯೋಧನನ ಪರ ಇದ್ದಾನೆ ಅಂತಂದ್ರೆ ಧರ್ಮ ಯಾವ ಕಡೆ ಇದೆ ಅಂತ ನೀನು ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. ಆಗ ತಂದೆ ಹೇಳ್ತಾನೆ, ಪಾಂಡವ್ರಿಗೆ ಮಾತು ಕೊಟ್ಟಾಗಿದೆಯಲ್ಲ ನಾನು ಅಂತ ಹೇಳಿದಾಗ ಅಪ್ಪನ ಮನಸ್ಸು ಫಜೀತಿಯಲ್ಲಿದೆ ಅನ್ನೋದು ಮಗನಿಗೂ ಅರ್ಥ ಆಗುತ್ತೆ. ವಜ್ರ ಮತ್ತು ಅಜಯರು ಒಂದು ಪರಿಹಾರವನ್ನು ಸೂಚಿಸ್ತಾರೆ. ಅವರೇನು ನಮ್ಮನ್ನು ಕೇಳಿ ಜೂಜಾಡಿಲ್ವಲ್ಲ, ಈಗ ನಮ್ಮನ್ನು ಕೇಳಿ ಯುದ್ಧದ ನಿಶ್ಚಯ ಕೂಡ ಮಾಡಿಲ್ಲ. ನಾವು ಯಾರ ಪರನೂ ಸೇರೋದು ಬೇಡ, ತಟಸ್ಥರಾಗಿರೋಣ ಅಂತ ಹೇಳ್ತಾನೆ. ಆ ಕ್ಷಣಕ್ಕೆ ಅದು ಸರಿಯಾದದ್ದು ಅಂತ ರುಕ್ಮರಥನಿಗೂ ಕೂಡ ಅನ್ಸುತ್ತೆ. ಶಲ್ಯನು ಇದನ್ನ ಒಪ್ಕೊಳ್ತಾನೆ. ಎಲ್ಲರಿಗೂ ಮನಸ್ಸು ಒಂದು ರೀತಿಯ ಹಗುರವಾಗುತ್ತೆ. ಕೃಷಿಕರು ಬಿಲ್ಲು ಬಾಣಗಳ ಅಭ್ಯಾಸಕ್ಕೆ ಬರಬೇಕಾಗಿಲ್ಲ ಅಂದ್ಬಿಟ್ಟು ರುಕ್ಮರಥ ಹಳ್ಳಿಗಳಿಗೆಲ್ಲ ಸುದ್ದಿಯನ್ನ ಕಳಿಸ್ತಾನೆ. ಜನರು ಕೂಡ ಸಮಾಧಾನದ ನಿಟ್ಟುಸಿರನ್ನ ಬಿಡ್ತಾರೆ. ಈ ಬಾರಿ ಮೊಳಕೆ ಚೆನ್ನಾಗಿ ಬಂದಿರುತ್ತೆ. ಕಳೆ ಕೀಳೋದು, ಬೇಲಿ ಹಾಕೋದು, ದನಕರುಗಳ ಪೋಷಣೆ ಇತ್ಯಾದಿ ಕೆಲಸಗಳಲ್ಲಿ ಅವರೆಲ್ಲರೂ ನಿರತರಾಗ್ತಾರೆ. ರುಕ್ಮರಥನಿಗೂ ಆಡಳಿತದಲ್ಲಿ ಹೊತ್ತು ಕಳೀತಾ ಇರುತ್ತೆ. ಸೈನಿಕರ ಸಿದ್ಧತೆಯ ಹೊಣೆ ಬಿದ್ದಿದ್ದ ವಜ್ರ ಅಜಯರಿಗೆ ಈಗ ಅದು ತಪ್ಪುತ್ತೆ. ಸಮೃದ್ಧವಾಗಿ ಅಕ್ಕಿಯ ಮದ್ಯವಿರುತ್ತೆ. ಹಾಸಿಗೆ ಮೇಲೆ ಬಿದ್ದುಕೊಂಡು ಸೆಣಸಕ್ಕೆ ಸುಂದರಿಯರಾದ ರಸಿಕ ದಾಸಿಯರಿರ್ತಾರೆ. ಆದರೆ 4-6 ದಿನಗಳಲ್ಲೇನೆ ಅವರಿಗೆ ಲಂಪಟತೆ ಬೇಸರ ತರುತ್ತೆ. ಬಿಲ್ಲು ಹುರಿಯನ್ನ ಟೆಂಕರಿಸಿ ಓಡೋ ರಥದಿಂದ ಗುಡಿ ಇಟ್ಟು ಹೊಡೆಯೋದು, ಆನೆ ಮೇಲೆ ಕೂತ್ಕೊಂಡು ಕಾಡುಗಳ ಮುಳ್ಳು ಗಂಟುಗಳನ್ನ ಸವರಿ ನುಗ್ಗಿ ಬರುವಂತಹ ದುಷ್ಟ ಮೃಗಗಳಿಗೆ ಗುರಿ ಇಟ್ಟು ಕೊಲ್ಲುವಂತಹ ರೋಮಾಂಚನದ ಮುಂದೆ ಈ ಹಾಸಿಗೆ ಸುಖ ಸಪ್ಪೆ ಅಂತ ಅವ್ರಿಗನ್ಸುತ್ತೆ. ಒಂದಿನ ಇಬ್ರು ಎದ್ದೇಳ್ತಾರೆ, ಮಾತಾಡ್ಕೊಳ್ತಾರೆ, ರಥ ಹತ್ತಾರೆ, ಅಭ್ಯಾಸದ ಬಯಲಿಗೆ ಬರ್ತಾರೆ. ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಕ್ಷತ್ರಿಯರು ಕೂಡ ಅಲ್ಲಿ ಇರೋದಿಲ್ಲ. ಸಿಟ್ಟಿನಿಂದ ಯೋಧರಿಗೆ ಹೇಳಿ ಕಳಿಸ್ತಾರೆ. ಒಬ್ಬೊಬ್ಬರಾಗಿ ಬಂದ ಸೈನಿಕರು ಗೌರವದಿಂದ ಕೈ ಮುಗಿತಾರೆ, ಹೇಳ್ತಾರೆ, ಯುದ್ಧವೇ ಇಲ್ಲದ ಮೇಲೆ ಬರೀ ಅಭ್ಯಾಸವನ್ನ ಎಷ್ಟು ದಿನ ಮಾಡಿದ್ರು ಅಷ್ಟೇನೆ, ಬೇಟೆ ಗೀಟೆ ಆದ್ರೂ ಆಡಬಹುದಲ್ವಾ ಅಂತ ಅಂತಾರೆ. ಅವ್ರ ಮಾತು ಇವ್ರಿಗೂ ನಿಜ ಅನ್ಸುತ್ತೆ. ಆನೆಗಳನ್ನ ಕರ್ಕೊಂಡು ಬಿಲ್ಲು ಬಾಣ ಬರ್ಚಿ ಕತ್ತಿ ಬಲೆಗಳ ಜೊತೆಗೆ ಕಾಡಿಗೆ ನುಗ್ಗುತ್ತಾರೆ. ಮಳೆಯನ್ನು ತುಂಬಿಕೊಂಡ ಕಾಡು ಹಸಿರಿನಿಂದ ಸಮೃದ್ಧವಾಗಿರುತ್ತೆ. ಜಿಂಕೆ, ಮೊಲ ಮೊದಲಾದ ಮಾಂಸದ ಪ್ರಾಣಿಗಳು ಸಿಕ್ಕತ್ವೆ. 1-2 ಚಿರತೆ, ಹುಲಿಗಳು ಕೂಡ ಇವರ ಬಾಣಕ್ಕೆ ಗುರಿಯಾಗಿ ಬೀಳತ್ವೆ. ಎಲ್ಲರಿಗೂ ಒಂದು ರೋಮಾಂಚನದ ಸುಖ ಸಿಕ್ಕತ್ತೆ. ಮರುದಿನ ಮುಂದಿನ ಕಾಡು, ಇನ್ನೊಂದು ದಿನ ಅದರ ಪಕ್ಕದ್ದು, ಹೀಗೆ 15 ದಿನ ಮದ್ರದೇಶಕ್ಕೆ ಸೇರಿದ ಎಲ್ಲ ಕಾಡನ್ನು ಶೋಧಿಸ್ತಾರೆ.
ಇನ್ನು ಮುಂದೆ 1 ತಿಂಗಳಾದ್ರೂ ಯಾವ ಬೇಟೆನೂ ಸಿಕ್ಕೋದಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರಿಗೂ ತೋಚೋದಿಲ್ಲ. ಸೈನಿಕರು ಕೂಡ ಮರದಿಂದ ಇಳಿಸಿದ ಹೆಂಡ ಮತ್ತು ತಮಗಾಗೆ ನಿಯೋಜಿತರಾಗಿದ್ದಂತಹ ಹೆಂಗಸರಲ್ಲಿ ಮಗ್ನರಾಗ್ತಾರೆ. ಇನ್ನು ವಜ್ರ ಅಜಯರಂತೂ ಸರಿಯೇ ಸರಿ, ಆದ್ರೆ ಮತ್ತೆ ಅದೇ ಬೇಸರ ಅವ್ರನ್ನ ಕಾಡುತ್ತೆ. ಕಸುಬಿನ ಬೇಸರ ಕಳ್ಕೊಳ್ಳೋಕೆ ಹೆಂಗಸರಿದ್ರೆ ಚೆನ್ನ, ಆದ್ರೆ ಹೆಂಗಸರೇ ಕಸುಬಿನ ಕೇಂದ್ರವಾದ್ರೆ ಅದಕ್ಕಿಂತ ಹೆಚ್ಚಿನ ಬೇಸರವೇ ಇಲ್ಲ ಅಂತ ಅವ್ರಿಗೆ ಬಹಳ ಬೇಗ ಅರ್ಥ ಆಗತ್ತೆ. ಮತ್ತೆ ಬೇಟೆಗೆ ನುಗ್ಗುತ್ತಾರೆ. ಬೇರೆ ದೇಶಗಳ ದೂರದ ಕಾಡುಗಳಿಗೆ ಓಡಿ ಹೋಗಿರೋ ಮೃಗಗಳು ಇನ್ನು ಹಿಂತಿರುಗಿ ಬಂದಿಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರು ಹೋಗ್ತಾರೆ. ಹಾಗೇನೆ ನಿರಾಶರಾಗಿ ಹಿಂತಿರುಗುತ್ತಾರೆ. ಆಗ ಅಜಯ ವಜ್ರನಿಗೆ ಹೇಳ್ತಾನೆ, ಅಣ್ಣ, ಶಸ್ತ್ರಾಭ್ಯಾಸ ಮಾಡಿ ಉಳಿದಂತೆ ನಮಗೂ ಕೃಷಿ ಕೆಲಸ ಇದ್ರೆ ಚೆನ್ನಾಗಿರುತ್ತಲ್ವೇ ಅಂದಾಗ ಅವನು ಹೇಳ್ತಾನೆ, ಕೃಷಿ ಮಾಡೋದಾದ್ರೆ ನಾವು ಸೈನಿಕರು ಅಂತ ಹೇಗೆ ಅನ್ನಿಸ್ಕೊಂತೀವಿ? ಶಸ್ತ್ರಾಭ್ಯಾಸ, ಯುದ್ಧ, ಉಳಿದಂತೆ ಸುಖ, ಇವಿಷ್ಟೇ ಸೈನಿಕರಿಗೆ ಇರಬೇಕಾದದ್ದು ಅಂತ ಹೇಳ್ತಾನೆ. ಯುದ್ಧ ನಡೀತಿದ್ರೇನು ಅದೆಲ್ಲ ಸರಿ, ಇಲ್ಲಾಂದ್ರೆ ನೋಡು ಮೈ ಪರ್ಚಿಕೊಳ್ಳೋ ಹಾಗಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯುದ್ಧ ಹಾಗೆ ಮಾಡಬೇಕು, ಇಲ್ದಿದ್ರೆ ನಮಗೆ ಸುಖನೂ ಇಲ್ಲ. ಇನ್ನೊಂದು ವಿಷಯ ನೋಡು, ಆಗಾಗ ಯುದ್ಧ ಆಗದೆ ಇದ್ರೆ ರಾಜ ನಮ್ಮನ್ನು ಯಾಕೆ ಸುಖವಾಗಿ ಸಾಕ್ತಾನೆ ಹೇಳು? ನಿಮ್ದೇನು ಹೆಚ್ಚು, ನೀವು ಕೃಷಿ ಕರ್ಮ ಮಾಡಿ ಅಂತ ಇಳಿಸಿ ಕಳಿಸ್ತಾನೆ. ಮಣ್ಣು ಮುಟ್ಟಿ ನಾವು ಕೂಡ ಅಷ್ಟೇ ಅಲ್ಲ, ಯೋಧ ಅನ್ನೋ ಗೌರವ ಕೂಡ ಇಲ್ಲದ ಹಾಗಾಗತ್ತೆ ಅಂತ ಹೇಳ್ತಾನೆ. ಅಜಯ ಸುಮ್ಮನಾಗ್ತಾನೆ, ಅಣ್ಣನ ಮಾತನ್ನ ಒಪ್ಕೊಳ್ತಾನೆ. ಇದಕ್ಕೆ ಬೇರೆ ಏನು ದಾರಿ ಮಾಡಬೇಕು ಅಂತ ಇಬ್ರು ಮೌನವಾಗಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ವಜ್ರ ಹೊಸತೊಂದನ್ನ ಕಂಡು ಹಿಡಿದವನಾಗಿ ಹೇಳ್ತಾನೆ, ಮಿತವಾಗಿದ್ರೆ ಹೆಂಗಸರನ್ನ ಸೋಲಿಸ್ತಾ ಇರಬಹುದು, ಅತಿಗೆ ಹೋದ್ರೆ ನಾವೇ ಸೋಲ್ಬೇಕಾಗತ್ತಲ್ವಾ? ವೀರನಿಗೆ ಈ ಅವಮಾನಕ್ಕಿಂತ ಯುದ್ಧದಲ್ಲಿ ಸಾಯೋದೇ ಮೇಲಲ್ವಾ ಅಂತ ಹೇಳಿದಾಗ ಅಜಯ ಸೂಕ್ಷ್ಮವಾಗಿ ಕತ್ ಹಾಕ್ತಾನೆ. ಹೌದು, ಸೈನಿಕರು ಇದೇ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ರುಕ್ಮರಥನಿಗೆ ಈ ತರದ ಸಮಸ್ಯೆ ಇರೋದಿಲ್ಲ. ಆಡಳಿತನೇ ಸಾಕಷ್ಟು ಸಮಯ ತಿಂತಾ ಇರುತ್ತೆ. ತೀರಾ ಕೆಲಸವೇ ಇಲ್ದಿದ್ದಾಗ ಬೇಟೆಗೆ ಹೋಗ್ತಾ ಇರ್ತಾನೆ. ನೆರೆಯ ಯಾವ್ದಾದ್ರೂ ರಾಜರ ಜೊತೆಗೆ ಜೂಜಾಡ್ತಾ ಇರ್ತಾನೆ. ಹೆಂಗಸರ ಕಡೆಗೆ ಅವನ ಮನಸ್ಸು ಹರಿಯೋದು ಕಡಿಮೆನೆ. ಅಲ್ಲದೆ ಅವನಿಗಾಗ್ಲೇ 50ರ ಹತ್ತಿರಕ್ಕೆ ವಯಸ್ಸಾಗಿರುತ್ತೆ. ಯುದ್ಧದಲ್ಲಿ ತಟಸ್ಥವಾಗಿರೋದು ಅಂತ ಹೇಳ್ಬಿಟ್ಟು ತಂದೆ, ಮಗ, ತಮ್ಮಂದಿರು ತೀರ್ಮಾನ ಮಾಡಿದ್ರು ಕೂಡ ರುಕ್ಮರಥನ ಮನಸ್ಸು ಅಲಿಪ್ತವಾಗಿರೋದಿಲ್ಲ. ರಾಜನಾಗಿದ್ದರಿಂದ ದೇಶಗಳ ಸುದ್ದಿ ಸಂಗ್ರಹಿಸೋದು ಅವನಿಗೆ ಅಗತ್ಯವಾಗಿರುತ್ತೆ. ಗೂಢಚಾರರು ಕೂಡ ಒಬ್ಬರಾದ್ಮೇಲೊಬ್ರು ಸುದ್ದಿಯನ್ನ ತರ್ತಾನೆ ಇರ್ತಾರೆ. ಬೇಸಿಗೆಯಲ್ಲಿ ಹೊರಗಡೆ ಹೋದ ಎಷ್ಟೋ ಜನ ಮಳೆಗಾಲದಲ್ಲಿ ಹೊರಗೆ ಉಳ್ಕೊಂಡಿರ್ತಾರೆ. ಈಗ ಒಬ್ಬೊಬ್ಬರಾಗಿ ಹಿಂತಿರುಗ್ತಾ ಇರ್ತಾರೆ. ಹಸ್ತಿನಾವತಿಯಿಂದಲೂ ಕೂಡ ಬಂದಿರ್ತಾರೆ. ಪಾಂಡವರು ಬಿಡಾರ ಹೂಡಿ ಯುದ್ಧ ಸಿದ್ಧತೆಯ ಕೇಂದ್ರ ಮಾಡ್ಕೊಂಡಿದ್ದ ಉಪಪ್ಲವ್ಯದಿಂದ ಹಿಂದಿರುಗಿದ್ದಾರೆ. ದೂರದ ಕಾಶಿ ತನಕ ಹೋಗಿ ಬಂದವರು ಇದ್ದಾರೆ. ಕೆಲವರು ಆ ಕಡೆಗೆ, ಕೆಲವರು ಈ ಕಡೆಗೆ ಇರಬಹುದು. ಆದ್ರೆ ಈ ಯುದ್ಧದಲ್ಲಿ ಯಾವ ಕಡೆಗೂ ಸೇರಿಸದೆ ತಟಸ್ಥ ಆಗಿರೋ ಯಾವ ರಾಜ್ಯನೂ ಇಲ್ಲ. ಕಿರಾತರು, ರಾಕ್ಷಸರು, ನಾಗರು ಮುಂತಾದ ಎಷ್ಟೋ ಆರ್ಯೇತರ ಜನಗಳು ಕೂಡ ಈ ಯುದ್ಧದಲ್ಲಿ ಧುಮುಕ್ತಾರಂತೆ. ಹಾಗೇನೆ ಬಕ, ಹಿಡಂಬ ಮೊದಲಾದ ರಾಕ್ಷಸರನ್ನ ಭೀಮ ಕೊಂದಿದನಂತೆ. ಸೇಡು ತೀರಿಸ್ಕೊಳ್ಳೋ ಸಲುವಾಗಿ ಆ ಇಬ್ಬರ ಸಂಬಂಧಿಗಳು ಈಗ ದುರ್ಯೋಧನನ ಕಡೆಗೂ ಬಂದಿದ್ದಾರಂತೆ. ನೀವು ಹೇಗೆ ಬೇಕಾದ್ರೂ ಅಭಿವೃದ್ಧಿ ಪಡಿಸ್ಕೊಂಡು ಬದುಕಿ ಅಂತ ಹೇಳ್ಬಿಟ್ಟು ಧೃತರಾಷ್ಟ್ರ ಪಾಂಡವರಿಗೆ ಕಾಂಡವ ಪ್ರಸ್ಥ ಅನ್ನೋ ಒಂದು ಹಳ್ಳಿ ಪ್ರದೇಶವನ್ನು ಕೊಟ್ಟು ಕಳಿಸಿದ್ನಲ್ಲ, ಅದರ ಸುತ್ತಿನ ಕಾಡುಗಳನ್ನ ಇವರು ಕಡಿದು ಕೃಷಿಯ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಆ ಕಾಡಲ್ಲಿದ್ದ ನಾಗರು ಇದನ್ನು ವಿರೋಧಿಸಿದ್ರಂತೆ. ಸಿಟ್ಟಿನಿಂದ ಅರ್ಜುನ ಬೇಸಿಗೆಯಲ್ಲಿ ಕಾಡುಗಳಿಗೆ ಸುತ್ತ ಒಂದೇ ಸಲಕ್ಕೆ ಬೆಂಕಿ ಹಾಕಿಸಿದ್ನಂತೆ. ಇದರಿಂದ ಎಷ್ಟೋ ನಾಗರುಗಳು ಸತ್ತರಂತೆ, ಉಳಿದವರು ತಪ್ಪಿಸ್ಕೊಂಡು ಹೋದ್ರಂತೆ. ಈಗ ಇವರನ್ನ ಈ ಕಡೆ ತ್ರಿಗರ್ತ, ಗಾಂಧಾರಗಳ ಕಡೆ ನಾಗರುಗಳನ್ನು ಕರೆಸಿ ಅರ್ಜುನನ್ನ ಕೊಲ್ಲೋಕೆ ನಿಮ್ಗೆ ಸುಸಂಧಿ ಎಂದ್ಬಿಟ್ಟು ದುರ್ಯೋಧನ ಹೇಳಿದನಂತೆ. ಅವರೆಲ್ಲ ತಮ್ಮದೇ ಆದ ಒಂದು ಸೈನ್ಯವನ್ನು ರಚನೆ ಮಾಡಿಕೊಂಡು ದುರ್ಯೋಧನನ ಪರ ಬಿಟ್ಕೊಂಡಿದ್ದಾರಂತೆ. ಇನ್ನು ಹಿಡಂಬನ ತಂಗಿ ಹೊಟ್ಟೆಯಲ್ಲಿ ಹುಟ್ಟಿದ ಭೀಮನಿಗೆ ಹುಟ್ಟಿದ ಘಟೋತ್ಕಚ ಅನ್ನೋ ಒಬ್ಬ ರಾಕ್ಷಸ ಕೂಡ ಇದಾನಂತೆ. ಅವನ ಸಹಾಯ ಕೇಳಕ್ಕೆ ಪಾಂಡವರು ಭೀಮನನ್ನ ಕಳಿಸಿದಾರಂತೆ. ಒಂದೇ ವರ್ಷ ತನ್ನೊಡನೆ ಇದ್ದು ಹೋಗಿದ್ರು ಕೂಡ ಹಿಡಿಂಬಿಗೆ ಈ ಭೀಮನ ಮೇಲೆ ತುಂಬಾ ಮಮತೆ ಇದೆಯಂತೆ. ತನ್ನ ರಾಕ್ಷಸ ಅನುಯಾಯಿಗಳ ಜೊತೆಗೆ ಘಟೋತ್ಕಚ ಯುದ್ಧಕ್ಕೆ ಬಂದಿದ್ದಾನಂತೆ. ಬಕ, ಹಿಡಂಬರ ಸಾವಿನ ಸೇಡಿಗೆ ದುರ್ಯೋಧನನ ಕಡೆಯಿಂದ ಬಂದಂತಹ ರಾಕ್ಷಸರಿಗೆ ಪ್ರತಿಯಾಗಿ ಪಾಂಡವರು ಈ ಘಟೋತ್ಕಚನನ್ನ ನಿಲ್ಲಿಸಿದಾರಂತೆ. ಈ ತರ ಒಬ್ಬೊಬ್ಬರು ತಂದ ಸುದ್ದಿಗಳನ್ನು ಜೋಡಿಸಿ ರುಕ್ಮರಥ ಕಟ್ಟೋ ಚಿತ್ರ ದೊಡ್ಡದಾಗಿ ಬೆಳೀತಾ ಇರುತ್ತೆ.
ವಿವರಗಳು ಸ್ಫುಟವಾಗಿರುತ್ತವೆ, ಅವುಗಳ ಒಳಸಂದಗಳು ಕಲ್ಪನೆಗೂ ಹೊಳಿತಾ ಇರುತ್ತವೆ. ಒಟ್ಟಲ್ಲಿ ಇದುವರೆಗೂ ಇಷ್ಟು ದೊಡ್ಡ ಪ್ರಮಾಣದ ಯುದ್ಧ ಎಂದು ನಡೆದಿಲ್ಲ, ಎಲ್ಲೂ ಕೇಳಿದ ನೆನಪು ಕೂಡ ಯಾರಿಗೂ ಇಲ್ಲ ಅಂತ ರುಕ್ಮರತನಿಗೆ ಅನ್ಸುತ್ತೆ. ತಾನೇ ರಚಿಸಿದ ಈ ಚಿತ್ರದಲ್ಲಿ ಅವನಿಗೆ ಆಸಕ್ತಿ ಹುಟ್ಟುತ್ತೆ. ಎಷ್ಟೊಂದು ಜನ ಸೈನಿಕರು, ಎಷ್ಟೊಂದು ರಥಗಳು, ಎಷ್ಟೊಂದು ಕುದುರೆಗಳು, ಎಂತೆಂತಹ ಕೈಚಳಕ, ಯುದ್ಧ ವ್ಯೂಹಗಳು. ಅಲ್ಲಿ ಕುದುರೆ ಮೇಲೆ ಕೂತು ಓಡಿಸಿದ್ರೆ 5 ಪಯಣದ ಹತ್ತಿರದಲ್ಲಿ ಇಂತಹ ಭಾರಿ ಯುದ್ಧ. ಸಮಸ್ತ ಆರ್ಯರು, ಹಲವು ಆರ್ಯೇತರರು ಸೇರಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ನಾನು ತಟಸ್ಥನಾಗಿ ಬಾಗಿಲು ಬಡ್ಕೊಂಡು ಕೂತ್ಕೊಂಡ್ರೆ ಜೀವನ ಏನ್ ಸಾರ್ಥಕ? ಈ ಯುದ್ಧ ಹೀಗೆ ನಡೆಯುತ್ತಂತೆ ಅಂತ ಹೇಳ್ಬಿಟ್ಟು ಮುದಿ ವಯಸ್ಸಲ್ಲಿ ಮರಿ ಮಕ್ಕಳಿಗೆ ಹೇಳುವಾಗ ನೀನ್ ಯಾಕೆ ಹೋಗ್ಲಿಲ್ಲ ಅಂತ ಅವು ಕೇಳಿದ್ರೆ ತಾನು ಏನು ಉತ್ತರ ಕೊಡೋದು ಅಂತ ಕೂಡ ಅವನಿಗನ್ಸುತ್ತೆ. ತಾನು ಭಾಗವಹಿಸೋದಿಲ್ಲ ಅಂತ ಅಪ್ಪನ ಜೊತೆ ಮಾತಾಡಿದ್ದು ಆಗಿದೆ. ಬರೀ ನೋಟ ನೋಡೋ ಜಾಗ ಅಲ್ಲ ರಣರಂಗ ಅನ್ನೋದು. ಪ್ರೇಕ್ಷಕನಿಗೆ ಅಲ್ಲಿ ಯಾವ ಮರ್ಯಾದೆನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ಅವನ ಉತ್ಸುಕತೆಯನ್ನ ಕಡಿಮೆ ಮಾಡುತ್ತೆ. ಒಂದು ದಿನ ಸಭೆಯಲ್ಲಿ ಕೂತು ಆಡಳಿತ ಕಾರ್ಯ ನೋಡ್ತಾ ಇರುವಾಗ ಬಡಗಿಗಳ ಮುಖ್ಯಸ್ಥನಾದ ನಂದಕ ಅಲ್ಲಿಗೆ ಬರ್ತಾನೆ. ಯುದ್ಧಕ್ಕೆ ಅಂತ ಹೇಳ್ಬಿಟ್ಟು ಸಡಿಲವಾಗಿದ್ದ ರಥಗಳನ್ನು ಸರಿ ಮಾಡಬೇಕು, ಹೊಸದಾಗಿ 200 ಯುದ್ಧ ರಥಗಳನ್ನು ಸಿದ್ಧ ಮಾಡಬೇಕು, ಸಾಮಾನು ಸಾಗಿಸುವಂತಹ 500 ಹೊಸ ಗಾಡಿ ಬೇಕು ಅಂತ ಅಪ್ಪಣೆ ಆಗಿತ್ತು. ಹಳ್ಳಿಗಳಿಂದಲೂ ಬಡಗಿಗಳನ್ನು ಕರೆಸಿದ್ದೀನಿ, ಈಗ ಯುದ್ಧಕ್ಕೆ ಹೋಗೋದೇ ಇಲ್ಲ, ಸುಮ್ಮನೆ ಅವೆಲ್ಲ ಯಾಕೆ ಅಂತ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಸಿಕ್ಕೋ ಬೇರೆ ಕೆಲಸವನ್ನೆಲ್ಲ ಬಿಟ್ಟು ಬಂದಿದ್ದೀವಿ, ಇಡೀ ವರ್ಷದ ಕೆಲಸ ಕಾಲ ನಷ್ಟ ಆಗಿದೆ, ನೀವು ಕೆಲಸ ಮಾಡಿಸ್ತಿದ್ರು ನಮ್ಮ ಕೂಲಿ ಕೊಡಿ ಅಂತ ಅವರೆಲ್ಲ ಕೇಳ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಕೇಳ್ತಾನೆ. ಕೊಡೋದಿಲ್ಲ ಅನ್ನೋ ಹಾಗೂ ಇಲ್ಲ, ಕೊಟ್ಟ ಮೇಲೆ ಕೆಲಸ ಮಾಡಿಸ್ಬೇಕು, ಮಾಡಿಸಿಟ್ರೆ ಹಳೇದಾಗಿ ಕುಟ್ಟೆ ಹಿಡಿಯುತ್ತೆ, ಅವ್ರ ಕೂಲಿ ಅಂತ ಭಂಡಾರದ ದಿನಸಿ ಕಂಬಳಿಗಳನ್ನ ಹಂಚಿದ್ರೆ ಕೃಷಿಕರಿಗೆ ಮತ್ತಷ್ಟು ತೆರಿಗೆ ಹಾಕ್ಬೇಕಾಗತ್ತೆ, ನಾಳೆ ತೀರ್ಮಾನ ಹೇಳೋದು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿ ಕಳಿಸ್ತಾನೆ ರುಕ್ಮರಥ. ಅದೇ ದಿನ ಮಧ್ಯಾಹ್ನಕ್ಕೆ ಒಬ್ಬ ಕಮ್ಮಾರ ಬರ್ತಾನೆ. ಅವಂದು ಇದೇ ಸಮಸ್ಯೆ. ಬಾಣಕ್ಕೆ ಲೋಹದ ಚುಚ್ಚುಮೂತಿ, ಖಡ್ಗ, ಬರ್ಜಿಯ ಮೊನೆ ಮೊದಲಾಗಿ ಎಲ್ಲ ಕೆಲಸ ಪ್ರಾರಂಭ ಆಗಿದೆ, ಎಷ್ಟು ಮಾಡಿಸ್ಬೇಕು, ಇನ್ನಷ್ಟು ಜನರನ್ನ ಕರೆಸ್ಲಾ ಅಂತ ಕೇಳ್ತಾ ಇದ್ದಾನೆ. ಅವನಿಗೂ ಕೂಡ ಮರುದಿನ ಬಾ ಅಂತ ಹೇಳ್ಬಿಟ್ಟು ರುಕ್ಮರಥ ಹೇಳಿ ಕಳಿಸ್ತಾನೆ. ಇನ್ನು ಭೂಮಿನಲ್ಲಿ ಬೆಳೆ ಚೆನ್ನಾಗಿ ಬಂದಿರುತ್ತೆ, ಭತ್ತದ ಸಸ್ಯಗಳು ತೆನೆ ಹೊಡೆದಿರುತ್ತವೆ, ಈ ಥರ ಕಾಳು ಗಿಡಗಳು ಕೂಡ ಹೂ ಬಿಟ್ಟಿರುತ್ತವೆ, ಹೊಲಗಳಲ್ಲೆಲ್ಲ ಸುಂಕು, ನೀಳವಾಗಿ ಉಸಿರಳ್ಕೊಂಡ್ರೆ ಒಂಥರ ಆಸೆ ಆಗುವಂತಹ ಸುಂಕು ಇರುತ್ತೆ. ಸುಂಕು ಅಂದ್ರೆ ಒಂದು ರೀತಿಯ ವಾಸನೆ. ಧಾನ್ಯ ಬಲಿಯೋ ಚುರುಕು ಬಿಸಿಲಿರುತ್ತೆ. ಶಲ್ಯರಾಜ ಕುದುರೆ ಹತ್ತಿ ಪಟ್ಟಣದ ಹೊರಗೆ ಹೋಗಿರ್ತಾನೆ. ಅವನ ಜೊತೆಗೆ 4 ಬೆಂಗಾವಲಿನವರು ಇರ್ತಾರೆ. ಯಾವುದೋ ಒಂದು ಹೊಲದ ಬದುವಿನ ಹುಲ್ಲಿನ ಮೇಲೆ ಕಾಲು ನೀಡಿ ಆತ ಕೂತ್ಕೊಂತಾನೆ. ಚಿಕ್ಕ ಹುಡುಗನಿಂದ ತಾನು ಪ್ರೀತಿಸಿದ ಹಸಿರು ವಾಸನೆ ಇದು ಅನ್ಸುತ್ತೆ. ಹಸಿದವನ ಹಾಗೆ ಅದನ್ನ ಮೂಸಿ ಮೂಸಿ ಎಳ್ಕೊಳ್ತಾನೆ. ಹೀಗೆ ಎಷ್ಟು ಸಂವತ್ಸರ ಕಳೆದಿದೆಯೋ ಒಂದು ತೆರನಾದ ಆಕರ್ಷಣೆ, ಒಂದು ತೆರನಾದ ವಿಕರ್ಷಣೆ ಅಂತ ಅನ್ಕೊಳ್ತಾನೆ. ಈ ಹಸಿರು ವಾಸನೆ ಮೂಸುವಾಗ ಎಷ್ಟು ವರ್ಷವಾದ್ರೂ ಬದುಕಬೇಕು ಅನ್ನೋ ಆಸೆ ಆಗತ್ತೆ. ಆದ್ರೆ ಅದಕ್ಕೆ ಹೊಂದ್ಕೊಂಡೇನೆ ತಾನು ಬದುಕಿರೋ ಇಷ್ಟು ವರ್ಷದ ನೆನಪು ಕೂಡ ತನಗಾಗತ್ತೆ. ಸುಂಕು ವಾಸನೆ ನಿಂತ ಮೇಲೆ ನೀರಿನ ನೆನಪು ತೆರೆಸುತ್ತೆ. ಯಾಕೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಉತ್ಸಾಹನೆ ಹೊರಟೋಗಿದೆಯಲ್ಲ ಅನ್ಸುತ್ತೆ. ಅರಮನೆ, ರುಚಿಯಾದ ಭೋಜನ, ಸೇವೆ ಮಾಡೋ ದಾಸಿಯರು, ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲರೂ ಇದ್ರೂ ಕೂಡ ಇದೆಲ್ಲ ನಿಂತ ನೀರಿನ ಹಾಗೆ ಶಲ್ಯನಿಗೆ ಭಾಸವಾಗುತ್ತೆ. ಇನ್ನೆಷ್ಟು ವರ್ಷ ಬದುಕಬಹುದು ತಾನು? ಭೀಷ್ಮನಿಗೆ ಈಗಾಗಲೇ 120 ಅಂತೆ, ತಾನು ಅಷ್ಟು ವರ್ಷ ಬದುಕಬಹುದಾ? ಆದ್ರೆ ಆತ ಆಜನ್ಮ ಬ್ರಹ್ಮಚಾರಿಗೆ ಆಯುಷ್ಯ ಹೆಚ್ಚಂತಲ್ವಾ ಅಂತ ತನ್ನಂತಾನೆ ಆತ ಕೇಳ್ಕೊಡ್ತಾನೆ. ಆಯುಷ್ಯ ಹೆಚ್ಚಾಗ್ಲಿ ಅಂತಲೇನು ಅವನು ಬ್ರಹ್ಮಚರ್ಯದ ಶಪಥ ಮಾಡ್ಲಿಲ್ವಂತೆ. ತಾನು ಅಷ್ಟು ವರ್ಷ ಬದುಕಬಹುದು. ಬದುಕಿ ಮಾಡೋದೇನು? ರಾಜ್ಯದ ಹೊಣೆ ಹೊರೋ ಅಗತ್ಯ ಇಲ್ಲ, ಮನಸ್ಸು ಇಲ್ಲ, ಮದ್ಯದ ಎಳೆತನೂ ಇಲ್ಲ, ಹೆಂಗಸಿನ ಆಕರ್ಷಣೆ ಇಲ್ಲ. ಆಕರ್ಷಣೆಗೆ ಬೇಕಾದ ಮೂಲ ಶಕ್ತಿ ಬತ್ತಿ ಎಷ್ಟೋ ವರ್ಷಗಳೇ ಆಗೋಗಿದೆಯಲ್ಲ ಅಂತ ಶಲ್ಯನಿಗನ್ಸುತ್ತೆ. ಈ ಮಧ್ಯ ಯುದ್ಧದ ಉತ್ಸುಕತೆ ಹುಟ್ಟುತ್ತಾ ಇರುತ್ತೆ. ಅದಕ್ಕೆ ಹೋಗ್ಕೂಡ್ದು ಅಂತ ತೀರ್ಮಾನನೂ ಆಗಿದೆ. ಕಾಳು ಒಡೆಯುವಂತಹ ಚುರುಕು ಬಿಸಿಲಿನ ಸುಂಕು ವಾಸನೆಯನ್ನ ಆತ ದೀರ್ಘವಾಗಿ ಎಳ್ಕೊಳ್ತಾನೆ. ಕುದುರೆ ಹತ್ತಿ, ಖಡ್ಗ ಹಿಡಿದು, ರಥ ಹತ್ತಿ, ಬಿಲ್ ಹೊಡೆದು, ಕ್ಷತ್ರಿಯನಿಗೆ ಧಾನ್ಯ ಬಲಿಯುವ ವಾಸನೆ ಎಂಥದು ಅಂದ್ಕೊಂಡು ಹಾಗೆ ಬದುವಿನ ಮೇಲೆ ಅಂಗಾತ ಮಲ್ಕೋತಾನೆ. ಬೆಂಗಾವಲಿನ ಸೇವಕರು ವಸ್ತ್ರಹಾಸಕ್ಕೆ ಅಂತ ಬರ್ತಾರೆ. ಬೇಡ ಅಂತ ಅವ್ರಿಗೆ ಸನ್ನೆ ಮಾಡಿ ಹಾಗೆ ನೆಲದ ಮೇಲೆ ಆತ ಮಲ್ಕೊಳ್ತಾನೆ. ನಿಂತ ಬಿಸಿಲಿಗೆ ಮುಖವನ್ನು ಕೊಡ್ತಾನೆ.
ಭೀಷ್ಮನೇ ದುರ್ಯೋಧನನ ಕಡೆ ಸೇನಾಪತಿ ಅಂತಲ್ಲ. ವೀರ ಅಂದ್ರೆ ಬಹಳ ವೀರ ಆತ. ಎಷ್ಟು ವಿಶಾಲವಾದ ಎದೆಕಟ್ಟು. ಈ ವಯಸ್ಸಿನ ನನಗೆಂತ ಸೇನಾಪತಿಯ? ಕಾಡಿಗೆ ಹೋಗಿ ತಪಸ್ ಮಾಡ್ತೀನಿ ಅಂತ ಯಾಕೆ ಅನ್ಲಿಲ್ಲ ಆತ? ತಪಸ್ಗೂ ಪ್ರಸಿದ್ಧವಾದ ವಂಶನೇ ಅಲ್ವಾ ಅದು? ಹಾಗೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಶಲ್ಯ ಕಣ್ಣು ಮುಚ್ಕೊಳ್ತಾನೆ. ಪ್ರಪಂಚವೆಲ್ಲ ನಸುಕೆಂಪು ಬಣ್ಣದ ಮಬ್ಬಾಗುತ್ತೆ. ರೆಪ್ಪೆಯ ಸಂದು ತೆರೆದಾಗ 7 ಬಣ್ಣದ ಬೆಳಕಿನ ಕಿರಣಗಳು ಯುದ್ಧದ ಬಾಣಗಳ ಹಾಗೆ ಓಡ್ ಬಂದು ಚುಚ್ಚುತ್ತವೆ. ಶಲ್ಯರಾಜ ತಕ್ಷಣ ಎದ್ದು ಕೂತ್ಕೋತಾನೆ. ಎದ್ದು ನಡೆದು ದಾರಿಯ ಹತ್ರ ಇರುವ ತನ್ನ ಕುದುರೆಯನ್ನು ಸಮೀಪಿಸ್ತಾನೆ. ಬೆಂಗಾವಲಿನ ಆಳುಗಳು ಕುದುರೆಯನ್ನ ಸರಿಯಾಗಿ ಹಿಡ್ಕೊಳ್ತಾರೆ. ಈತ ನಿಧಾನವಾಗಿ ಹತ್ತಿ ಸರಿಯಾಗಿ ಕೂತ್ಕೊಂಡು ಊರಿನ ಹೊರದಿಕ್ಕಿನ ಕಡೆಗೆ ಕುದುರೆಯನ್ನು ಓಡಿಸ್ತಾನೆ. ಆಳುಗಳು ಕುದುರೆಗಳನ್ನ ಹಿಂದೆ ಹಾಕಿ ಓಡುತ್ತೆ ಅವನ ಬಿಳಿ ಕುದುರೆ. ಹಿಡಿತ ತಪ್ಪದೆ ಬೀಳದೆ ಆಯಾಸನೂ ಆಗದೆ ಆತ ಓಡಿಸ್ತಾ ಇರ್ತಾನೆ. ಆಳುಗಳಿಗೆ ಕುದುರೆ ಕಾಣದೆ ಬರೀ ಧೂಳು ಕಾಣ್ತಾ ಇರುತ್ತೆ. ರಾಜನಿಗೆ ಉತ್ಸಾಹ ಹುಟ್ಟುತ್ತೆ. ಸ್ವಲ್ಪ ಹೊತ್ತಿಗೆ ಕುದುರೆನೂ ಬೆವರುತ್ತೆ, ಆತನು ಬೆವರ್ತಾನೆ. ಈಗ ಆತನಲ್ಲಿ ಹುಟ್ಟಿದ್ದ ಬೇಸರ ಕಡಿಮೆ ಆಗತ್ತೆ. ರುಕ್ಮರಥ ಜೂಜಾದ್ರೂ ಆಡೋಣ ಅಂತ ಕೂಡ ಯೋಚನೆ ಮಾಡ್ತಾನೆ. ಈ ಕಡೆ ತಮ್ಮಂದಿರಾದ ವಜ್ರ ಮತ್ತು ಅಜಯರ ಜೊತೆಗೆ ಜೂಜಾಡಿದ್ರೆ ತೃಪ್ತಿ ಸಿಕ್ಕೋದಿಲ್ಲ. ಏಕೆಂದ್ರೆ ತನ್ನದೇ ವಸ್ತುಗಳನ್ನ ತಮ್ಮಂದಿರಿಂದ ಗೆದ್ದುಕೊಂಡ್ರು ಅಷ್ಟೇನೆ, ತನ್ನ ಮನೆಯವರಾದ ಅವ್ರಿಗೆ ಸೋತ್ರೂ ಅಷ್ಟೇನೆ, ತನ್ನದೇ ಆದ ಕಾಡುಗಳಲ್ಲಿ ಬೇಟೆ ಆಡಕ್ಕೆ ಹೊರಟರು ಕೂಡ ಅವನಿಗೆ ಯಾವುದೇ ಉತ್ಸಾಹ ಅನ್ನೋದು ಹುಟ್ಟುತ್ತಾ ಇರೋದಿಲ್ಲ. ಆಡಳಿತದ ಮೇಲ್ವಿಚಾರಣೆ ಕಳೆದ 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ಮುನ್ನ ಅಪ್ಪನಿಗೆ ಸಹಾಯಕನಾಗಿ ಕೆಲಸ ಮಾಡಿದ್ದೆ. ಆದ್ರೆ ಈಗ ಯಾವ್ದು ಉತ್ಸಾಹ ಇಲ್ವಲ್ಲ ಅಂಥೇಳಿ ಆತ ಅನ್ಕೊಳ್ತಾನೆ. ಸ್ನೇಹದ ನೆರೆ ರಾಜರ ಜೊತೆಗೆ ಜೂಜಾಡಿದ್ರೆ ಆಟದ ರುಚಿ ಹೆಚ್ಚುತ್ತೆ. ದಾಳಗಳು ಉರುಳಿ ನಿಂತಾಗ ಉಸಿರು ಹಿಡಿದು ನೋಡೋ ಹಾಗಾಗತ್ತೆ. ಆದ್ರೆ ಈಗ ಎಲ್ಲರೂ ಯುದ್ಧ ಸಿದ್ಧತೆಯಲ್ಲಿದ್ದಾರೆ, ಯುದ್ಧದ ಮಾತೇ ಆಡ್ತಾ ಇದ್ದಾರೆ. ಯಾರಿಗೂ ಜೂಜಿನಲ್ಲಿ ಲಹರಿನೇ ಇಲ್ಲ. ತಾವು ದುರ್ಯೋಧನನ ಪರವೋ ಪಾಂಡವರ ಪರವೋ ಅನ್ನೋದ್ರ ಮೇಲೆ ಎಲ್ಲ ರಾಜರು ಪರಸ್ಪರ ಶತ್ರುಗಳು ಅಥವಾ ಮಿತ್ರಗಳಾಗಿ ವಿಂಗಡಿಸಿ ಹೋಗ್ಬಿಟ್ಟಿದ್ದಾರೆ. ಶತ್ರುನೂ ಅಲ್ಲದೆ ಮಿತ್ರನೂ ಅಲ್ಲದೆ ಸಂಬಂಧ ಇಟ್ಕೊಳ್ಳೋದು ಕ್ಷತ್ರಿಯನಿಗೆ ಸಾಧ್ಯವೇ ಇಲ್ಲ ಅಂತ ಈತ ತನಗೆ ತಾನೇ ಹೇಳ್ಕೊಳ್ತಾನೆ. ಸುಶರ್ಮನ ಜೊತೆಗೆ ವಿರೋಧ ತಪ್ಪಿಸ್ಕೊಂಡಿದ್ದೇನೋ ಆಯ್ತು, ಆದ್ರೆ ಮೊದಲಿನ ಹಾಗೆ ನಿಕಟ ಸ್ನೇಹ ಈಗ ಒಣಗ್ತಾ ಇದೆ ಅಂತ ಅವನ ಮನಸ್ಸಿಗೆ ಅನ್ಸುತ್ತೆ. ಕೊನೆಗೆ ಪಾಂಡವ್ರ ಕಡೆನೇ ಆಗ್ಲಿ ಯುದ್ಧಕ್ಕೆ ಹೋಗ್ಬಿಡ್ಬೇಕು ಅನ್ನೋ ಒಂದು ಆಸೆ ಆತನ ಮನಸ್ಸಿನ ಮೂಲೆಯಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಒಂದ್ ದಿವಸ ದುರ್ಯೋಧನ ಚಕ್ರವರ್ತಿಯ ತಮ್ಮ ದುಶ್ಯಾಸನ ಬರ್ತಾನೆ. ಪಟ್ಟಣದ ಹೊರಗಡೆ ಇಳಿದು ತನ್ನ ಆಗಮನವನ್ನ ದೂತರ ಸಂಗಡ ಹೇಳಿ ಕಳಿಸ್ತಾನೆ. ರುಕ್ಮರಥನ ತಮ್ಮ ವಜ್ರನನ್ನ ರಥದ ಜೊತೆಗೆ ಕಳಿಸ್ತಾನೆ. ರಾಜಗೌರವ ಜೊತೆಗೆ ಆತನನ್ನ ಸ್ವಾಗತಿಸಿ ಸತ್ಕಾರ ಮಾಡ್ತಾನೆ. ಮೊದಲು ಶಲ್ಯರಾಜನ ಪಾದವನ್ನ ಆತ ಮುಟ್ಟಿ ನಮಸ್ಕರಿಸ್ತಾನೆ. ಮಾವ ಅಂತ ಸಂಬೋಧಿಸಿ ಆಶೀರ್ವಾದವನ್ನು ಪಡಿತಾನೆ. ಆ ನಂತರ ದುಶ್ಯಾಸನ ತನಗೆ ಹೆಚ್ಚು ಸಮಯ ಇಲ್ಲ ಅಂತ ಪೀಠಿಕೆ ಹೇಗ್ಬಿಟ್ಟು ಮಾತನ್ನ ಪ್ರಾರಂಭ ಮಾಡ್ತಾನೆ. ಮಾವ, ಪಾಂಡವರು ನಿನಗೆ ಸೋದರಳಿಯರು ನಿಜ, ಆದ್ರೆ ನಾವು ಕೂಡ ಸೋದರಳಿಯರೇ ತಾನೆ. ಪಾಂಡವಿಗೆ ಕೊಟ್ಟ ನಿನ್ನ ತಂಗಿ ಯಾವ ಸುಖ ಪಟ್ಲಿ ಹೇಳು? ಅವಳ ಸಾವಿಗೆ ನಾವು ಕಾರಣರಲ್ಲ, ಅವಳು ಕಾಡಿಗೆ ಹೋಗ್ಲಿಕ್ಕೂ ಕೂಡ ನಾವು ಕಾರಣರಲ್ಲ. ನಿನ್ನ ತಂಗಿ ಮಕ್ಕಳಿಗೆ ರಾಜ್ಯ ಬೇಕು ಅಂತ ನೀನು ಬಯಸಿದ್ರೆ ಬೇರೆ ಮಾತು. ನಾವು ಅವ್ರಿಗೆ ಬಿಟ್ಟು ಕೊಟ್ರು ಅವ್ರಿಗೆ ಮಾತ್ರ ಕುದುರೆ ಉಜ್ಜೋ ಹಣೆ ಬರಹ ತಪ್ಪೋದಿಲ್ಲ. ಹಿರಿಯ ಹೆಂಡತಿ ಮಕ್ಕಳು ಏರೋ ಕುದುರೆ ಲದ್ದಿ ಬಾಚೋದು ಅವ್ರ ಪಾಡಾಗಿರ್ಬೇಕಾದ್ರೆ ನೀನು ಆ ಹಿರಿಯ ಹೆಂಡತಿ ಮಕ್ಕಳಿಗೆ ಯಾಕೆ ಸಹಾಯ ಮಾಡಕ್ ಹೋಗ್ತಾ ಇದೀಯಾ? ಯುದ್ಧದಲ್ಲಿ ನಾವು ಗೆದ್ರೆ ನಿನ್ನ ತಂಗಿಯ 2 ಮಕ್ಕಳಿಗೂ ಖಂಡಿತ ನಾವು ರಾಜ್ಯವನ್ನ ಕೊಡ್ತೀವಿ. ಇದು ದುರ್ಯೋಧನನ ಆಣೆ ಅಂತ ನೀನ್ ತಿಳ್ಕೋಬೇಕು. ನಮಗೆ ಜಗಳ ಇರೋದು ಹಿರಿಯ ಮೂವರಲ್ಲಿ, ಕಿರಿಯ ಈ ಸಾಧುಗಳ ಜೊತೆ ಅಲ್ಲ ಅಂತ ಹೇಳ್ತಾನೆ. ಶಲ್ಯರಾಜನಿಗೆ ಪಾಂಡವ ಪಂಚರೊಡನೆ ಇದ್ದಂತಹ ಸಮಷ್ಟಿ ಸ್ನೇಹ ಈಗ ಒಡೆದ ಹಾಗನ್ಸುತ್ತೆ. ದುಶ್ಯಾಸನ ರುಕ್ಮರಥನಿಗೆ ಹೇಳ್ತಾನೆ, ಯುದ್ಧ ಅಂದ್ರೆ ಹಣ ಬೇಕು, ಸೈನಿಕರಿಗೆ ವಸ್ತ್ರ, ಆಹಾರ, ಇತರ ಸುಖಗಳನ್ನ ಕಲ್ಪಿಸ್ಬೇಕು. ಇಲ್ಲಾಂದ್ರೆ ಸುಮ್ನೆ ಅವ್ರ್ಯಾಕೆ ಜೀವ ಕೊಟ್ಟು ಕಾಯ್ತಾರೆ? ನನ್ನ ಸಂಗಡ 1000 ಕಂಬಳಿ, 1000 ಜೋಡಿ ಮೇಲ್ವಾಸುಗಳು, 1 ತಪ್ಪಲೆ ನಿಷ್ಕಗಳನ್ನ ತಂದಿದ್ದೀನಿ. ಇದು ನಿನ್ನ ಸೈನ್ಯಕ್ಕೆ ಬಹುಮಾನ ಅಂತ ಅಲ್ಲ, ಹಿರೇಕನಾದ ಮಾವನಿಗೆ ಸಲ್ಲಿಸಬೇಕಾದಂತಹ ಕಪ್ಪ ಅಂತ ಹೇಳ್ಬಿಟ್ಟು. ನೀನು ಹೊರಟ ದಿನದಿಂದ ಅಲ್ಲಿಗೆ ತಲುಪಿ ಯುದ್ಧ ಮುಗಿದು ಹಿಂತಿರುಗಿ ಊರು ಸೇರೋವರೆಗೂ ನಿನ್ನ ಸಮಸ್ತ ಸೈನ್ಯಕ್ಕೂ ವಸತಿಯ ಚಪ್ರ, ಸುಗ್ರಾಸ ಭೋಜನ, ಆನೆ ಕುದುರೆಗಳ ಮೇವು ಎಲ್ಲ ನಮ್ಮ ಹೊಣೆ. ಎಷ್ಟು ಹಾಲು, ಎಷ್ಟು ತುಪ್ಪ, ಎಷ್ಟು ಹಿಟ್ಟು, ಎಷ್ಟು ಅಕ್ಕಿ ಬೇಕು ಅಂತೇಳ್ಬಿಟ್ಟು ಈಗಲೇ ಹೇಳ್ಬಿಡು. ಅದರ 2ರಷ್ಟು ಸರಬರಾಜನ್ನ ನಾವು ಮಾಡ್ತೀವಿ. ಹಸ್ತಿನಾಪುರದ ಅರಸರ ಪ್ರೀತಿ
ದೊಡ್ಡದಾಗಿರೋ ಹಾಗೆ ಅಡುಗೆಯವರ ಕೈಯೂ ಕೂಡ ದೊಡ್ಡದು ಅಂತ ದುಶ್ಯಾಸನ ಹೇಳ್ತಾನೆ. ಶಲ್ಯ ಏನು ಮಾತಾಡೋದಿಲ್ಲ. ರುಕ್ಮರಥನ ಮುಖ ನೋಡ್ಬಿಟ್ಟೇನೆ ಅವನ ಮನಸ್ಸನ್ನ ದುಶ್ಯಾಸನ ಗ್ರಹಿಸಿರ್ತಾನೆ. ಇನ್ನೂ ಒಂದು ಮಾತು, ಈ ಯುದ್ಧ ಹಾಗೆ ಆಗತ್ತೆ ಅಂತ ತಿಳಿಬೇಡ. ಪಾಂಡವರು ಆ ಕೃಷ್ಣನ ಮಾತು ಕೇಳ್ಕೊಂಡು ನಮ್ಮನ್ನ ಬೆದರಿಸಿದ್ದಾರೆ, ನಮಗೆ ಅವರ ಬೆಂಬಲ ಇದೆ ಅಂತ ಜೋರು ಮಾಡಿದ್ರು. ನಮಗೂ ಬೆಂಬಲರಿದ್ದಾರೆ, ತೋರಿಸ್ತೀವಿ ಬನ್ನಿ ಅಂತ ನಾವಂದ್ವಿ. ಈಗ ಅವ್ರ ಕಡೆಯವರು ಬರ್ತಾರಂತೆ, ನಾವು ಎಲ್ಲ ಒಂದ್ ಕಡೆ ಸೇರಿ ಅವ್ರನ್ನ ಎದುರುಗೊಳ್ಳೋಣ, ಬಲವನ್ನ ಪ್ರಯೋಗಿಸೋ ಬದಲು ಪ್ರದರ್ಶನ ಮಾಡೋಣ. ಆಗ ಅವರು ನ್ಯಾಯಕ್ಕೆ ಬರ್ತಾರೆ, ಧರ್ಮ ಇದ್ದ ಹಾಗೆ ತೀರ್ಮಾನ ಆಗತ್ತೆ. ರಾಜಪೀಠದಲ್ಲಿ ನಾವು ಮುಂದುವರಿಯೋದು ಅಥವಾ ಬೀಳೋದು ಮುಖ್ಯ ಅಲ್ಲ, ಧರ್ಮ ಗೆಲ್ಲೋದೇ ಮುಖ್ಯ. ಧರ್ಮ ಸೋತ್ರೆ ಪ್ರಜೆಗಳ ಹಿತದ ಸಾಧನೆ ಆಗತ್ತಾ? ದುರ್ಯೋಧನ ರಾಜ ಆಳ್ತಿರೋದು ಪ್ರಜೆಗಳಿಗೋಸ್ಕರ, ನೀನೇ ಹಸ್ತಿನಾವತಿಗೆ ಬಂದು ನೋಡು ಅಂತ ದುಶ್ಯಾಸನ ರುಕ್ಮರಥ ಮತ್ತು ಶಲ್ಯನ ಹತ್ರ ಹೇಳ್ತಾನೆ. ಅವನು ಬಂದಿದ್ದು ದುರ್ಯೋಧನನ ಪರವಾಗಿ ರಾಯಭಾರವನ್ನ ಮಾಡಲಿಕ್ಕೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.